ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿದವರಿಗೆ ಸಂಕಷ್ಟ. ಯೂಟ್ಯೂಬರ್ಗಳ ವಿರುದ್ಧ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಸುರೇಂದ್ರ ಪ್ರಭು ಅನ್ನೋರು ಈಗ ದೂರನ್ನ ಕೊಟ್ಟಿದ್ದಾರೆ ಅಪಪ್ರಚಾರ ಮಾಡಿದ ಯೂಟ್ಯೂಬರ್ಸ್ ವಿರುದ್ಧ. ಯೂಟ್ಯೂಬರ್ಗಳಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ವಿಚಾರ ದೂರು ನೀಡಿದ ಬಳಿಕ ಸುರೇಂದ್ರ ಬಾಬು ಪ್ರತಿಕ್ರಿಯಿಸಿದ್ದಾರೆ. ನಾವು ಧರ್ಮಸ್ಥಳದ ಭಕ್ತ ಹಾಗೂ ನಿವಾಸಿಯಾಗಿ ದೂರನ್ನ ಕೊಟ್ಟಿರುವಂತಹದ್ದು ಖಾವಂದರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಕೆಲವು ಯೂಟ್ಯೂಬರ್. ಹಾಗೆ ಸುಳ್ಳು ಸುದ್ದಿ ಹರಡಿಸಿರೋದ್ರಿಂದ ಭಕ್ತರಿಗೆ ನೋವಾಗಿದೆ. ಹಣದ ಸಹಾಯ ಇಲ್ಲದೆ ಏನು ಮಾಡೋದಕ್ಕಾಗಲ್ಲ. ಎಲ್ಲಿಂದ ಫಂಡ್ ಆಗ್ತಾ ಇದೆ ಅದನ್ನ ತನಿಖೆಗೆ ಮನವಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅಪಪ್ರಚಾರ ಎಲ್ಲ ಮಾಧ್ಯಮದ ಯಾರ್ಯಾರು ಅಪಪ್ರಚಾರ ಮಾಡಿದ್ದಾರೋ, ಏನು ದಾಖಲೆ ಇಲ್ಲದೆ ಸುಳ್ಳನ್ನ ಹಬ್ಬಿಸಿದ್ದಾರೋ ಅಂಥವರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿದವರಿಗೆ ಸಂಕಷ್ಟ. ಯೂಟ್ಯೂಬರ್ಗಳ ವಿರುದ್ಧ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಸುರೇಂದ್ರ ಪ್ರಭು ಅನ್ನೋರು ಈಗ ದೂರನ್ನ ಕೊಟ್ಟಿದ್ದಾರೆ ಅಪಪ್ರಚಾರ ಮಾಡಿದ ಯೂಟ್ಯೂಬರ್ಸ್ ವಿರುದ್ಧ. ಯೂಟ್ಯೂಬರ್ಗಳಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ವಿಚಾರ ದೂರು ನೀಡಿದ ಬಳಿಕ ಸುರೇಂದ್ರ ಬಾಬು ಪ್ರತಿಕ್ರಿಯಿಸಿದ್ದಾರೆ. ನಾವು ಧರ್ಮಸ್ಥಳದ ಭಕ್ತ ಹಾಗೂ ನಿವಾಸಿಯಾಗಿ ದೂರನ್ನ ಕೊಟ್ಟಿರುವಂತಹದ್ದು ಖಾವಂದರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಕೆಲವು ಯೂಟ್ಯೂಬರ್. ಹಾಗೆ ಸುಳ್ಳು ಸುದ್ದಿ ಹರಡಿಸಿರೋದ್ರಿಂದ ಭಕ್ತರಿಗೆ ನೋವಾಗಿದೆ. ಹಣದ ಸಹಾಯ ಇಲ್ಲದೆ ಏನು ಮಾಡೋದಕ್ಕಾಗಲ್ಲ. ಎಲ್ಲಿಂದ ಫಂಡ್ ಆಗ್ತಾ ಇದೆ ಅದನ್ನ ತನಿಖೆಗೆ ಮನವಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅಪಪ್ರಚಾರ ಎಲ್ಲ ಮಾಧ್ಯಮದ ಯಾರ್ಯಾರು ಅಪಪ್ರಚಾರ ಮಾಡಿದ್ದಾರೋ, ಏನು ದಾಖಲೆ ಇಲ್ಲದೆ ಸುಳ್ಳನ್ನ ಹಬ್ಬಿಸಿದ್ದಾರೋ ಅಂಥವರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿದವರಿಗೆ ಸಂಕಷ್ಟ. ಯೂಟ್ಯೂಬರ್ಗಳ ವಿರುದ್ಧ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಸುರೇಂದ್ರ ಪ್ರಭು ಅನ್ನೋರು ಈಗ ದೂರನ್ನ ಕೊಟ್ಟಿದ್ದಾರೆ ಅಪಪ್ರಚಾರ ಮಾಡಿದ ಯೂಟ್ಯೂಬರ್ಸ್ ವಿರುದ್ಧ. ಯೂಟ್ಯೂಬರ್ಗಳಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ವಿಚಾರ ದೂರು ನೀಡಿದ ಬಳಿಕ ಸುರೇಂದ್ರ ಬಾಬು ಪ್ರತಿಕ್ರಿಯಿಸಿದ್ದಾರೆ. ನಾವು ಧರ್ಮಸ್ಥಳದ ಭಕ್ತ ಹಾಗೂ ನಿವಾಸಿಯಾಗಿ ದೂರನ್ನ ಕೊಟ್ಟಿರುವಂತಹದ್ದು ಖಾವಂದರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಕೆಲವು ಯೂಟ್ಯೂಬರ್. ಹಾಗೆ ಸುಳ್ಳು ಸುದ್ದಿ ಹರಡಿಸಿರೋದ್ರಿಂದ ಭಕ್ತರಿಗೆ ನೋವಾಗಿದೆ. ಹಣದ ಸಹಾಯ ಇಲ್ಲದೆ ಏನು ಮಾಡೋದಕ್ಕಾಗಲ್ಲ. ಎಲ್ಲಿಂದ ಫಂಡ್ ಆಗ್ತಾ ಇದೆ ಅದನ್ನ ತನಿಖೆಗೆ ಮನವಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅಪಪ್ರಚಾರ ಎಲ್ಲ ಮಾಧ್ಯಮದ ಯಾರ್ಯಾರು ಅಪಪ್ರಚಾರ ಮಾಡಿದ್ದಾರೋ, ಏನು ದಾಖಲೆ ಇಲ್ಲದೆ ಸುಳ್ಳನ್ನ ಹಬ್ಬಿಸಿದ್ದಾರೋ ಅಂಥವರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿದವರಿಗೆ ಸಂಕಷ್ಟ. ಯೂಟ್ಯೂಬರ್ಗಳ ವಿರುದ್ಧ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಸುರೇಂದ್ರ ಪ್ರಭು ಅನ್ನೋರು ಈಗ ದೂರನ್ನ ಕೊಟ್ಟಿದ್ದಾರೆ ಅಪಪ್ರಚಾರ ಮಾಡಿದ ಯೂಟ್ಯೂಬರ್ಸ್ ವಿರುದ್ಧ. ಯೂಟ್ಯೂಬರ್ಗಳಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ವಿಚಾರ ದೂರು ನೀಡಿದ ಬಳಿಕ ಸುರೇಂದ್ರ ಬಾಬು ಪ್ರತಿಕ್ರಿಯಿಸಿದ್ದಾರೆ. ನಾವು ಧರ್ಮಸ್ಥಳದ ಭಕ್ತ ಹಾಗೂ ನಿವಾಸಿಯಾಗಿ ದೂರನ್ನ ಕೊಟ್ಟಿರುವಂತಹದ್ದು ಖಾವಂದರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಕೆಲವು ಯೂಟ್ಯೂಬರ್. ಹಾಗೆ ಸುಳ್ಳು ಸುದ್ದಿ ಹರಡಿಸಿರೋದ್ರಿಂದ ಭಕ್ತರಿಗೆ ನೋವಾಗಿದೆ. ಹಣದ ಸಹಾಯ ಇಲ್ಲದೆ ಏನು ಮಾಡೋದಕ್ಕಾಗಲ್ಲ. ಎಲ್ಲಿಂದ ಫಂಡ್ ಆಗ್ತಾ ಇದೆ ಅದನ್ನ ತನಿಖೆಗೆ ಮನವಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅಪಪ್ರಚಾರ ಎಲ್ಲ ಮಾಧ್ಯಮದ ಯಾರ್ಯಾರು ಅಪಪ್ರಚಾರ ಮಾಡಿದ್ದಾರೋ, ಏನು ದಾಖಲೆ ಇಲ್ಲದೆ ಸುಳ್ಳನ್ನ ಹಬ್ಬಿಸಿದ್ದಾರೋ ಅಂಥವರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ.
ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿದವರಿಗೆ ಸಂಕಷ್ಟ. ಯೂಟ್ಯೂಬರ್ಗಳ ವಿರುದ್ಧ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಸುರೇಂದ್ರ ಪ್ರಭು ಅನ್ನೋರು ಈಗ ದೂರನ್ನ ಕೊಟ್ಟಿದ್ದಾರೆ ಅಪಪ್ರಚಾರ ಮಾಡಿದ ಯೂಟ್ಯೂಬರ್ಸ್ ವಿರುದ್ಧ. ಯೂಟ್ಯೂಬರ್ಗಳಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ವಿಚಾರ ದೂರು ನೀಡಿದ ಬಳಿಕ ಸುರೇಂದ್ರ ಬಾಬು ಪ್ರತಿಕ್ರಿಯಿಸಿದ್ದಾರೆ. ನಾವು ಧರ್ಮಸ್ಥಳದ ಭಕ್ತ ಹಾಗೂ ನಿವಾಸಿಯಾಗಿ ದೂರನ್ನ ಕೊಟ್ಟಿರುವಂತಹದ್ದು ಖಾವಂದರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಕೆಲವು ಯೂಟ್ಯೂಬರ್. ಹಾಗೆ ಸುಳ್ಳು ಸುದ್ದಿ ಹರಡಿಸಿರೋದ್ರಿಂದ ಭಕ್ತರಿಗೆ ನೋವಾಗಿದೆ. ಹಣದ ಸಹಾಯ ಇಲ್ಲದೆ ಏನು ಮಾಡೋದಕ್ಕಾಗಲ್ಲ. ಎಲ್ಲಿಂದ ಫಂಡ್ ಆಗ್ತಾ ಇದೆ ಅದನ್ನ ತನಿಖೆಗೆ ಮನವಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅಪಪ್ರಚಾರ ಎಲ್ಲ ಮಾಧ್ಯಮದ ಯಾರ್ಯಾರು ಅಪಪ್ರಚಾರ ಮಾಡಿದ್ದಾರೋ, ಏನು ದಾಖಲೆ ಇಲ್ಲದೆ ಸುಳ್ಳನ್ನ ಹಬ್ಬಿಸಿದ್ದಾರೋ ಅಂಥವರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿದವರಿಗೆ ಸಂಕಷ್ಟ. ಯೂಟ್ಯೂಬರ್ಗಳ ವಿರುದ್ಧ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಸುರೇಂದ್ರ ಪ್ರಭು ಅನ್ನೋರು ಈಗ ದೂರನ್ನ ಕೊಟ್ಟಿದ್ದಾರೆ ಅಪಪ್ರಚಾರ ಮಾಡಿದ ಯೂಟ್ಯೂಬರ್ಸ್ ವಿರುದ್ಧ. ಯೂಟ್ಯೂಬರ್ಗಳಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ವಿಚಾರ ದೂರು ನೀಡಿದ ಬಳಿಕ ಸುರೇಂದ್ರ ಬಾಬು ಪ್ರತಿಕ್ರಿಯಿಸಿದ್ದಾರೆ. ನಾವು ಧರ್ಮಸ್ಥಳದ ಭಕ್ತ ಹಾಗೂ ನಿವಾಸಿಯಾಗಿ ದೂರನ್ನ ಕೊಟ್ಟಿರುವಂತಹದ್ದು ಖಾವಂದರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಕೆಲವು ಯೂಟ್ಯೂಬರ್. ಹಾಗೆ ಸುಳ್ಳು ಸುದ್ದಿ ಹರಡಿಸಿರೋದ್ರಿಂದ ಭಕ್ತರಿಗೆ ನೋವಾಗಿದೆ. ಹಣದ ಸಹಾಯ ಇಲ್ಲದೆ ಏನು ಮಾಡೋದಕ್ಕಾಗಲ್ಲ. ಎಲ್ಲಿಂದ ಫಂಡ್ ಆಗ್ತಾ ಇದೆ ಅದನ್ನ ತನಿಖೆಗೆ ಮನವಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅಪಪ್ರಚಾರ ಎಲ್ಲ ಮಾಧ್ಯಮದ ಯಾರ್ಯಾರು ಅಪಪ್ರಚಾರ ಮಾಡಿದ್ದಾರೋ, ಏನು ದಾಖಲೆ ಇಲ್ಲದೆ ಸುಳ್ಳನ್ನ ಹಬ್ಬಿಸಿದ್ದಾರೋ ಅಂಥವರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ.